My dear students, welcome to final BCom, BBA and BBM Income Tax video series. ಇವತ್ತಿನ ವಿಡಿಯೋದಲ್ಲಿ ನಾವು 2014ರಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಿರತಕ್ಕಂಥ ಪ್ರಾಬ್ಲಮ್ ಅನ್ನ 14 ಮಾರ್ಕ್ಸ್ಗೆ ಕೊಟ್ಟಿದ್ದಾರೆ. ಅದನ್ನ ಸಾಲ್ವ್ ಮಾಡೋಣ. ಬನ್ನಿ ಪ್ರಾಬ್ಲಮ್ನ ನೋಡೋಣ. Illustration 5. From the following receipts and payments account of Abhigna for the year ending 31/3/2020, a chartered accountant in Mumbai, compute income from profession for the assessment year 2021. Receipts and payments account ಕೊಡ್ತಾರೆ. ಡೆಬಿಟ್ ಸೈಡ್ ನೋಡೋಣ. ಓಪನಿಂಗ್ ಬ್ಯಾಲೆನ್ಸ್ 1,20,000, ಆಡಿಟ್ ಫೀಸ್ 5,12,000, ಟ್ಯಾಕ್ಸ್ ಕನ್ಸಲ್ಟೇಷನ್ ಫೀಸ್ 2,20,000, arbitration fees 45,000, financial consultancy service 1,50,000, presentation from clients 1,28,000, rent from HP 1,80,000, dividend from X Limited 16,000, accounting work 1,35,000, lottery income 50,000, payment said no, office rent 82,500, salary to staff 1,84,000, institute membership fees 28,000, subscription to journal 6,000, professional books annual 12,000 purchase ಮಾಡಿದ್ದಾರೆ. car expenses 22,500, purchase of car 6 lakhs, computer purchased 1,20,000, income tax 20,000, interest on loan 30,000, household expenses 12,000, balance carried down 4,39,000. ಎರಡು ಕಡೆ total 15,56,000. There are some adjustments. ನೋಡೋಣ. Off of car services used for private use. Office rent includes 12,500 rent paid to residential house. 25% of the loan taken for private use. Depreciation allowable. Car 15%, books 40%, computer 40%. Out of presentations, 28,000 rupees received from her friends. This is given in Bangalore University BCom May 2014. This is the problem given. Abhigna ಅಂತಕ್ಕಂಥವರು ಚಾರ್ಟರ್ಡ್ ಅಕೌಂಟೆಂಟು ಮುಂಬೈಯಲ್ಲಿ ಅವರು ಪ್ರೊಫೆಷನಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ. ರಿಸಿಟ್ ಸೈಡು ನಾವು ಇನ್ಕಮ್ಸ್ ಯಾವ್ಯಾವ್ದಿದೆ ಮತ್ತು ಪೇಮೆಂಟ್ ಸೈಡು ಯಾವ್ಯಾವ್ದು ಎಕ್ಸ್ಪೆನ್ಸಸ್ ಅಲೋ ಮಾಡಬಹುದು ನೋಡ್ಕೋಬೇಕು. ದೇರ್ ಆರ್ ಸಮ್ ಅಡ್ಜಸ್ಟ್ಮೆಂಟ್ಸ್ ನೋಡಿ. ಆಫ್ ಆಫ್ ಕಾರ್ ಸರ್ವಿಸಸ್ ಯೂಸ್ಡ್ ಫಾರ್ ಪ್ರೈವೇಟ್ ಯೂಸ್ ಅಂದರೆ ಕಾರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸ್ಪೆನ್ಸಸ್ಸು ಡಿಪ್ರಿಸಿಯೇಷನ್ ಅರ್ಧ ಮಾತ್ರ ಅಲೋ ಮಾಡಬೇಕು. ಆಫೀಸ್ ರೆಂಟ್ ಇನ್ಕ್ಲೂಡ್ಸ್ 12,500 ರೆಂಟ್ ಪೇಯ್ಡ್ ಟು ರೆಸಿಡೆನ್ಷಿಯಲ್ ಹೌಸ್. ನಮ್ಮ ಪ್ರಾಬ್ಲಮ್ ಅಲ್ಲಿ ಆಫೀಸ್ ರೆಂಟ್ ಇದೆ, ಅದರಲ್ಲಿ 12,500 ರೆಸಿಡೆನ್ಷಿಯಲ್ ಹೌಸ್ ಇವನು ವಾಸ ಮಾಡತಕ್ಕಂಥ ಮನೆ ರೆಂಟು ಸೇರ್ಕೊಂಡ್ಬಿಟ್ಟಿದೆ. 25% ಆಫ್ ಲೋನ್ ಟೇಕನ್ ಫಾರ್ ಪ್ರೈವೇಟ್ ಯೂಸ್ ಅಂತ ಹೇಳ್ತಾರೆ. ನಮ್ಮ ಪ್ರಾಬ್ಲಮ್ ಅಲ್ಲಿ ಇಂಟ್ರೆಸ್ಟ್ ಆನ್ ಲೋನ್ ನೋಡಿ 30,000 ಪೇ ಮಾಡಿದ್ದಾರೆ. ಬಟ್ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ 25% ಲೋನು ಪ್ರೈವೇಟ್ ಪರ್ಪಸ್ಗೆ ಯೂಸ್ ಮಾಡಿದ್ದಾರೆ. ಅಂದ್ರೆ 75% ಮಾತ್ರ ಪ್ರೊಫೆಷನ್ ಬಳಸಿರೋದು. ಈ 30,000 ಅಲ್ಲಿ 75% ಮಾತ್ರ ಅಲೋ ಮಾಡಬೇಕು. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಅಲೋಯಬಲ್ ಹೇಳ್ತಾರೆ. ಕಾರ್ ಮೇಲೆ 15%, ಬುಕ್ಸ್ 40%, ಕಂಪ್ಯೂಟರ್ 40%. ಅದನ್ನ ಪರ್ಚೇಸ್ ಮಾಡೋದು ಬಂದಾಗ ನಾವು ಡಿಪ್ರಿಸಿಯೇಷನ್ ಕೊಡಬೇಕು. ಕಾರು, ಕಂಪ್ಯೂಟರ್ ಮತ್ತೆ ಪ್ರೊಫೆಷನಲ್ ಬುಕ್ಸ್. ನೆಕ್ಸ್ಟ್ ಇನ್ನೊಂದು ಅಡ್ಜಸ್ಟ್ಮೆಂಟ್ ಇದೆ. ಔಟ್ ಆಫ್ ಪ್ರೆಸೆಂಟೇಷನ್ಸ್ 28,000 ರಿಸೀವ್ಡ್ ಫ್ರಮ್ ಹರ್ ಫ್ರೆಂಡ್ಸ್ ಅಂತಾರೆ. ಹರ್ ಅಂದ್ರೆ ಇಲ್ಲಿ ಅಭಿಜ್ಞಾ ಅಂತಕ್ಕಂಥವ್ರು ಫಿಮೇಲ್ ಅಂತ. 28,000 ಫ್ರೆಂಡ್ಸ್ ಕೊಟ್ಟಿರೋ ಪ್ರೆಸೆಂಟೇಷನ್ ಸೇರ್ಕೊಂಡ್ಬಿಟ್ಟಿದೆ. ಇಲ್ಲಿ ನೋಡಿ, ಇಲ್ಲಿ ಪ್ರೆಸೆಂಟೇಷನ್ಸ್ ಫ್ರಮ್ ಕ್ಲೈಂಟ್ಸ್ 1,28,000 ಅಲ್ಲಿ 28,000 ಅವ್ರ ಫ್ರೆಂಡ್ಸ್ ಕೊಟ್ಟಿರೋದು, ಅದನ್ನ ಮೈನಸ್ ಮಾಡ್ಕೋಬೇಕು ನಾವು. ದಟ್ಸ್ ಆಲ್. ಈಗ ನಾವು ಪ್ರಾಬ್ಲಮ್ ಅಲ್ಲೇ ಇನ್ಕಮ್ಸ್ ತಗೋಬೇಕಾಗಿರೋದನ್ನ ಗ್ರೀನ್ ಕಲರ್ ಅಲ್ಲಿ ಮಾಡ್ತೀನಿ. ಅಲೋಯಬಲ್ ಎಕ್ಸ್ಪೆನ್ಸಸ್ ರೆಡ್ ಕಲರು, ಅಡ್ಜಸ್ಟ್ಮೆಂಟ್ ಇದ್ರೆ ಯೆಲ್ಲೋ ಕಲರ್ ಶೇಡ್ ಮಾಡ್ತೀನಿ ನಾನು. ಎಸ್, ಓಪನಿಂಗ್ ಬ್ಯಾಲೆನ್ಸ್ ಮತ್ತೆ ಕ್ಲೋಸಿಂಗ್ ಬ್ಯಾಲೆನ್ಸ್ ನಾವು ಟಚ್ ಮಾಡಲ್ಲ ರಿಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಅಲ್ಲಿ. ಆಡಿಟ್ ಫೀಸ್ ಇಸ್ ಎ ಇನ್ಕಮ್, ಟ್ಯಾಕ್ಸ್ ಕನ್ಸಲ್ಟೇಷನ್ ಫೀಸ್ ಇಸ್ ಎ ಇನ್ಕಮ್, ಆರ್ಬಿಟ್ರೇಷನ್ ಫೀಸ್ ಅಂತಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಯಾರಿಗಾದ್ರೂ ಅಕಸ್ಮಾತ್ ಡಿಸ್ಪ್ಯೂಟ್ಸ್ ಬಂದಿದ್ರೆ ಕ್ಲೈಂಟ್ಸು ಮತ್ತೆ ಕ್ಲೈಂಟ್ಸ್ಗೆ, ಬಿಸ್ನೆಸ್ ಮೆನ್ಸ್ ಮಧ್ಯದಲ್ಲಿ ಏನಾದರೂ ಅಕಸ್ಮಾತ್ ಡಿಸ್ಪ್ಯೂಟ್ಸ್, ಘರ್ಷಣೆಗಳು, ವ್ಯಾಜ್ಯಗಳು ಬಂದಿದ್ರೆ ಅದನ್ನ ಮಧ್ಯಸ್ಥಿಕೆ ವಹಿಸಿ ಸಂಧಾನ ಮಾಡ್ತಾರೆ. ಅದಕ್ಕೆ ಕೊಟ್ಟಿರ್ತಕ್ಕಂಥ ಫೀಸು. ಫಿನಾನ್ಷಿಯಲ್ ಕನ್ಸಲ್ಟೆನ್ಸಿ ಸರ್ವಿಸ್, ಪ್ರೆಸೆಂಟೇಷನ್ಸ್ ಫ್ರಮ್ ಕ್ಲೈಂಟ್ಸ್ 1,28,000 ನಾನು ಶೇಡ್ ಮಾಡಿದ್ದೀನಿ. ಕಾರಣ ಏನು ಅಂದ್ರೆ 28,000 ಫ್ರೆಂಡ್ಸ್ ಇಂದ ಬಂದಿರೋ ಪ್ರೆಸೆಂಟೇಷನ್ಸ್ ಅದು ಮೈನಸ್ ಮಾಡಬೇಕು. ರೆಂಟ್ ಫ್ರಮ್ HP ಪ್ರೊಫೆಷನ್ ಇನ್ಕಮ್ ಅಲ್ಲ, HP ಎಲ್ ಇನ್ಕಮ್.
ಡಿವಿಡೆಂಡ್ ಫ್ರಮ್ ಎಕ್ಸ್ ಲಿಮಿಟೆಡ್ ಈಸ್ ಎ ಅದರ್ ಸೋರ್ಸಸ್ ಇನ್ಕಮ್, ಇಲ್ಲಿ ಬರಲ್ಲ. ಅಕೌಂಟಿಂಗ್ ವರ್ಕ್ ಮಾಡಿಕೊಟ್ಟಿದ್ದಾನೆ, 1,35,000 ಬಂದಿದೆ ಇನ್ಕಮ್. ಲಾಟರಿ ಇನ್ಕಮ್ ಅಗೈನ್ ಕ್ಯಾಶುಯಲ್ ಇನ್ಕಮ್, ಇಟ್ ಈಸ್ ಟ್ಯಾಕ್ಸಬಲ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ನೆಕ್ಸ್ಟ್ ಪೇಮೆಂಟ್ ಸೈಡ್ ಬಂದಾಗ ಆಫೀಸ್ ರೆಂಟ್ ಅಲೋ ಮಾಡಬಹುದು, ಆದರೆ ಅವನು ಸ್ವಂತ ಮನೆಗೆ ಕಟ್ಟಿರ್ತಕ್ಕಂಥ ರೆಂಟ್ ಸೇರ್ಕೊಂಡ್ಬಿಟ್ಟಿದೆಯಂತೆ, ಅದಕ್ಕೆ ಇದನ್ನ ಶೇರ್ ಮಾಡಿದ್ದೀನಿ. ಸ್ಯಾಲರೀಸ್ ಟು ಸ್ಟಾಫ್ ಅಲೋ ಮಾಡಬಹುದು, ಇನ್ಸ್ಟಿಟ್ಯೂಟ್ ಮೆಂಬರ್ಶಿಪ್ ಫೀಸ್ ಅಲೋ ಮಾಡಬಹುದು, ಸಬ್ಸ್ಕ್ರಿಪ್ಷನ್ ಟು ಜರ್ನಲ್ ಅಲೋ ಮಾಡಬಹುದು, ಪ್ರೊಫೆಷನಲ್ ಬುಕ್ಸು ಅಡ್ಜಸ್ಟ್ಮೆಂಟ್ ಇದೆ, ಡಿಪ್ರಿಸಿಯೇಷನ್ ಕೊಡಬೇಕು. ಕಾರ್ ಎಕ್ಸ್ಪೆನ್ಸಸ್ ಅರ್ಧ ಮಾತ್ರ, ನೋಡಿ ಇಲ್ಲಿದೆ ಆಫ್ ಆಫ್ ಕಾರ್ ಸರ್ವಿಸಸ್ ಯೂಸ್ಡ್ ಫಾರ್ ಪ್ರೈವೇಟ್ ಯೂಸ್ ಅಂತಾರೆ, ಅರ್ಧ ಮಾತ್ರ. ಪರ್ಚೇಸ್ ಆಫ್ ಕಾರ್ ಡಿಪ್ರಿಸಿಯೇಷನ್ ಕೊಡಬೇಕು, ಅದಕ್ಕೆ ಅರ್ಧ ಮಾತ್ರ ಕೊಡಬೇಕು. ಕಂಪ್ಯೂಟರ್ ಪರ್ಚೇಸ್ ಡಿಪ್ರಿಸಿಯೇಷನ್ ಕೊಡಬೇಕು. ಇನ್ಕಮ್ ಟ್ಯಾಕ್ಸ್ ಅಂತ ಪೇ ಮಾಡಿದಾನೆ, ಇಟ್ ಈಸ್ ಅ ಪರ್ಸನಲ್ ಲೈಬಲಿಟಿ, ಪ್ರೊಫೆಷನ್ ಇನ್ಕಮ್ ದ ಲೆಸ್ ಮಾಡಬಾರ್ದು. ಇಂಟ್ರೆಸ್ಟ್ ಆನ್ ಲೋನ್ ಹೇಳಿದ ಈಗ ತಾನೆ, ನಮಗೆ ಸ್ವಂತಕ್ಕೆ ಸ್ವಲ್ಪ ಯೂಸ್ ಮಾಡಿದಾನೆ, ಅಡ್ಜಸ್ಟ್ ಮಾಡಬೇಕು. ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್, ಮನೆಗಾಗಿರೋ ಖರ್ಚು, ಇಟ್ ಈಸ್ ನಾಟ್ ಅಲೋಡ್ ಇನ್ ಪ್ರೊಫೆಷನಲ್ ಇನ್ಕಮ್, ಪ್ರೊಫೆಷನಲ್ ಇನ್ಕಮ್ ಇಂದ ಲೆಸ್ ಮಾಡಬಾರ್ದು. ಕ್ಲೋಸಿಂಗ್ ಬ್ಯಾಲೆನ್ಸ್ ತಗೊಳ್ಳಲ್ಲ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಆಯ್ತು. ಎಸ್, ಸೊಲ್ಯೂಷನ್ ಅಂತ ಬರೀರಿ. ಫಾರ್ಮೆಟ್ ಬರೆಯೋಣ. ಅಸೆಸಿ ಮಿಸ್ ಅಭಿಜ್ಞಾ, ರೆಸಿಡೆನ್ಷಿಯಲ್ ಸ್ಟೇಟಸ್ ರೆಸಿಡೆಂಟ್, ಅಸೆಸ್ಮೆಂಟ್ ಇಯರ್ 2021, ಪ್ರೀವಿಯಸ್ ಇಯರ್ 1920, ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಪ್ರೊಫೆಷನ್. ಒಂದು ಪರ್ಟಿಕ್ಯುಲರ್ಸ್ ಕಾಲಮು, 2 ಅಮೌಂಟ್ ಕಾಲಮ್ಸ್ ತಗೊಳ್ತೀವಿ ನಾವು. ಓಕೆ, ವೆರಿ ಫಸ್ಟ್ ಐಟಮ್ ಪ್ರೊಫೆಷನಲ್ ರಿಸಿಟ್ಸ್ ಅಂತ ತಗೊಳ್ಳೋಣ. ಯಾವ್ಯಾವುದು ಪ್ರೊಫೆಷನಲ್ ರಿಸಿಟ್ಸು? ಲೆಟ್ ಅಸ್ ಗೋ ಟು ಪ್ರಾಬ್ಲಮ್. ರಿಸಿಟ್ ಸೈಡ್ ನೋಡೋಣ. ಓಪನಿಂಗ್ ಬ್ಯಾಲೆನ್ಸ್ ನೀಡ್ ನಾಟ್ ಟು ಬಿ ಟೇಕನ್. ಆಡಿಟ್ ಫೀಸ್ ತಗೋಣ, ಬರೀರಿ. ಆಡಿಟ್ ಫೀಸ್ ಇನ್ನರ್ ಕಾಲಮ್ 5,12,000. ಟ್ಯಾಕ್ಸ್ ಕನ್ಸಲ್ಟೇಷನ್ ಫೀಸ್ 2,20,000 ತಗೊಳ್ಳಿ, ಇನ್ಕಮ್ ಅದು 2,20,000. ಆರ್ಬಿಟ್ರೇಷನ್ ಫೀಸ್ ಹೇಳಿದೆ ನಾನು, ಯಾರಾದರೂ ಒಂದಿಬ್ಬರು ಬಿಸ್ನೆಸ್ ಪೀಪಲ್ಲು ಅಥವಾ ಬಿಸ್ನೆಸ್ ಪೀಪಲ್ಲು ಮತ್ತೆ ಯಾವುದಾದ್ರು ಕಾನೂನು ಸಮರ ಇದ್ದಾಗ ಅಲ್ಲಿ ಆರ್ಬಿಟ್ರೇಷನ್ ಮಾಡ್ತಾರೆ ಸಂಧಾನಕಾರರಾಗಿ, ಅವಾಗ ಫೀಸ್ ಕೊಡ್ತಾರೆ, ಇನ್ಕಮ್ ಬರೀರಿ. ಆರ್ಬಿಟ್ರೇಷನ್ ಫೀಸ್ 45,000. ಫಿನಾನ್ಷಿಯಲ್ ಕನ್ಸಲ್ಟೆನ್ಸಿ ಸರ್ವಿಸ್ ಇಸ್ ಎ ಇನ್ಕಮ್, ಬರೀರಿ 1,50,000. ಪ್ರೆಸೆಂಟೇಷನ್ ಫ್ರಮ್ ಕ್ಲೈಂಟ್ಸ್ 1,28,000. ಔಟ್ ಆಫ್ ಪ್ರೆಸೆಂಟೇಷನ್ಸ್ 28,000 rupees ರಿಸೀವ್ಡ್ ಫ್ರಮ್ ಹರ್ ಫ್ರೆಂಡ್ಸ್ ಅಂತ ಹೇಳ್ತಾರೆ. ಈ 28,000 ಅನ್ನ ಮೈನಸ್ ಮಾಡ್ಕೋಬೇಕು, ಬರೀರಿ. ಪ್ರೆಸೆಂಟೇಷನ್ ಫ್ರಮ್ ಕ್ಲೈಂಟ್ಸ್ ಬಂದಿರೋದು 1,28,000 ಮೈನಸ್ ಫ್ರೆಂಡ್ಸ್ ಕೊಟ್ಟಿರೋದು 28,000 ಮೈನಸ್ ಮಾಡಿದ್ರೆ 1 lakh ಈಸ್ ಟ್ಯಾಕ್ಸಬಲ್ ಪ್ರೊಫೆಷನಲ್ ಇನ್ಕಮ್. ನೆಕ್ಸ್ಟ್, ರೆಂಟ್ ಫ್ರಮ್ HP is not a income. ಡಿವಿಡೆಂಡ್ ಫ್ರಮ್ X Limited not a income. ಅಕೌಂಟಿಂಗ್ ವರ್ಕ್ಸ್ ತಗೊಳ್ಳೋಣ. ರೈಟ್ ಡೌನ್. ಅಕೌಂಟಿಂಗ್ ವರ್ಕ್ಸ್ 1,35,000 ಅಷ್ಟೇ ಇನ್ಕಮ್ಸ್. ಎಸ್, ಈ ಎಲ್ಲ ಅಮೌಂಟ್ಸ್ನ ಟೋಟಲ್ ಮಾಡಿ ಎಷ್ಟು ಬರುತ್ತೆ? ವಿ ವಿಲ್ ಗೆಟ್ ಎ ಟೋಟಲ್ ಆಫ್ 11,62,000. ದಿಸ್ ಈಸ್ ಕಾಲ್ಡ್ ಗ್ರಾಸ್ ಪ್ರೊಫೆಷನಲ್ ರಿಸಿಟ್ಸ್ ಅಂತ ಕರಿತೀವಿ. ಒಂದು ಸ್ಟೆಪ್ ಮುಗೀತು, ಇನ್ಕಮ್ಸ್ ಎಲ್ಲ ಟೋಟಲ್ ಮಾಡೋದು. ನೆಕ್ಸ್ಟ್ ಸ್ಟೆಪ್ ಲೆಸ್. ಏನು ಲೆಸ್ ಮಾಡ್ತೀವಿ ನಾವು? ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಥವಾ ಪ್ರೊಫೆಷನಲ್ ರಿಲೇಟೆಡ್ ಎಕ್ಸ್ಪೆನ್ಸಸ್. ಎಸ್, ಪೇಮೆಂಟ್ ಸೈಡ್ ನೋಡೋಣ. ಆಫೀಸ್ ರೆಂಟ್ 82,500 ಇದೆ, ಲೆಸ್ ಮಾಡಬಹುದು. ಆದರೆ ನೋಡಿ ಇಲ್ಲಿ ಅಡ್ಜಸ್ಟ್ಮೆಂಟ್ ಇದೆ. ಆಫೀಸ್ ರೆಂಟ್ ಇನ್ಕ್ಲೂಡ್ಸ್ 12,500 ರೆಂಟ್ ಪೇಡ್ ಟು ರೆಸಿಡೆನ್ಷಿಯಲ್ ಹೌಸ್. ಇವನು ವಾಸ ಮಾಡ್ತಾ ಇರ್ತಕ್ಕಂಥ ಮನೆ ಕೊಟ್ಟೋ ರೆಂಟು ಇಲ್ಲೇ ಸೇರಿಸ್ಬಿಟ್ಟಿದ್ದಾನೆ. 82,500 ಅಲ್ಲಿ 12,500 ಮೈನಸ್ ಮಾಡಿ ಉಳಿದಿರೋದನ್ನ ಮಾತ್ರ ಲೆಸ್ ಮಾಡಬೇಕು. ರೈಟ್ ಡೌನ್. ಆಫೀಸ್ ರೆಂಟ್ 82,500 ನಾವು ಪೇ ಮಾಡಿರೋದು ಮೈನಸ್ 12,500 ಮನೆಗೆ ಪೇ ಮಾಡಿರೋದು, ಉಳಿದಿರೋದು ಇವರು ಚಾರ್ಟೆಡ್ ಅಕೌಂಟೆಂಟ್ ಆಫೀಸ್ ಮೇಂಟೈನ್ ಮಾಡ್ತಿದ್ರೆ ಅದರ ರೆಂಟು 70,000 ಮಾತ್ರ. ಇದನ್ನ ಮಾತ್ರ ಅಲೋ ಮಾಡ್ತೀವಿ. ಸ್ಯಾಲರಿ ಟು ಸ್ಟಾಫ್ ರೆಡ್ ಕಲರ್ ಅಲ್ಲಿ ಮಾಡಿದೀನಿ ನೋಡಿ, ಅಲೋ ಮಾಡಬಹುದು. ಬರೀರಿ. ಸ್ಯಾಲರಿ ಟು ಸ್ಟಾಫ್ 1,84,000 ಅಲೋಯಬಲ್ ಎಕ್ಸ್ಪೆನ್ಸಸ್. ಇನ್ಸ್ಟಿಟ್ಯೂಟ್ ಮೆಂಬರ್ಶಿಪ್ ಫೀಸ್ 28,000 ಅಲೋ ಮಾಡಬಹುದು. ರೈಟ್ ಡೌನ್. 28,000. ಸಬ್ಸ್ಕ್ರಿಪ್ಷನ್ ಟು ಜರ್ನಲ್ ನಾನು ಹೇಳಿದ್ದೀನಿ, ಮೊದಲೇ ಹೇಳಿದ್ದೀನಿ ನಾನು. ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಪ್ರೊಫೆಷನ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಜರ್ನಲ್ಸ್, ನಿಯತಕಾಲಿಕೆಗಳು ಅಂತ ಕರಿತೀವಿ ನಾವು. ಮ್ಯಾಗಝೈನ್ಸು, ಜರ್ನಲ್ಸು ಇವುಗಳನ್ನ ಕೊಂಡ್ಕೊಳ್ಳೋದಕ್ಕೆ ದುಡ್ಡು ಕೊಟ್ಟಿರ್ತಾನೆ, ಅದನ್ನ ಸಬ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಒಬ್ಬ ಪ್ರೊಫೆಷನಲ್ಗೆ ಜರ್ನಲ್ಸ್ ಬೇಕಾಗುತ್ತೆ, ಅಲೋ ಮಾಡೋಣ. ಬರೀರಿ. 6,000 ಅಲೋಡ್. ನೆಕ್ಸ್ಟ್ ಪ್ರೊಫೆಷನಲ್ ಬುಕ್ಸ್ ಆನ್ಯುಯಲ್ ಅಂತಾನೆ 12,000. 12,000 ರೂಪಾಯಿ ಪ್ರೊಫೆಷನಲ್ ಬುಕ್ಸು ವಾರ್ಷಿಕವಾಗಿ ಮುದ್ರಣ ಮಾಡ್ತಕ್ಕಂಥವು ತರಿಸಿದ್ದಾರೆ.
ನಾವು 12,000 ಅಲೋ ಮಾಡಲ್ಲ, 40% ಡಿಪ್ರಿಸಿಯೇಷನ್ ಕೊಡ್ತೀವಿ. ನೋಡಿ ಇಲ್ಲಿದೆ ನೋಡಿ, ಡಿಪ್ರಿಸಿಯೇಷನ್ ಅಲೋಯಬಲ್ ಬುಕ್ಸ್ 40%. ಇಲ್ಲಿ ಹೇಳಲಿಲ್ಲ ಅಂದ್ರೂ ಕೂಡ ನಾವು ಮಾಡಬೇಕಾಗುತ್ತೆ 40%. ರೈಟ್ ಡೌನ್ ಬುಕ್ಸ್ 12,000 ಇಂಟು 40%, 4,800. ಬೇಕಾದ್ರೆ ಇಲ್ಲೇ ಡಿಪ್ರಿಸಿಯೇಷನ್ ಆನ್ ಪ್ರೊಫೆಷನಲ್ ಬುಕ್ಸ್ ಅಂತಾನು ಬರೀಬಹುದು. ನೆಕ್ಸ್ಟ್ ಕಾರ್ ಎಕ್ಸ್ಪೆನ್ಸಸ್ 22,500 ಖರ್ಚಾಗಿರೋದು. ಆದ್ರೆ ಇಲ್ಲಿ ನೋಡಿ, ಆಫ್ ಆಫ್ ಕಾರ್ ಸರ್ವಿಸಸ್ ಯೂಸ್ಡ್ ಫಾರ್ ಪ್ರೈವೇಟ್ ಯೂಸ್. ಅಂದ್ರೆ ಕಾರಲ್ಲಿ ಆಗಿರ್ತಕ್ಕಂಥ ಎಕ್ಸ್ಪೆನ್ಸಸ್ ಅರ್ಧ ಕಾರಿನ ಖರ್ಚು ಸ್ವಂತಕ್ಕೆ, ಇನ್ನರ್ಧ ಪ್ರೊಫೆಷನ್ಗೆ ಅಂತ. ಸೊ 50% ಈಸ್ ಅಲೋಡ್. ಬರೀರಿ, ಕಾರ್ ಎಕ್ಸ್ಪೆನ್ಸಸ್ 22,500 ಆಗಿದೆ, ಅದರಲ್ಲಿ ಅರ್ಧ ಮಾತ್ರ 1/2 11,250 ಅಲೋ ಮಾಡ್ತೀವಿ. ನೆಕ್ಸ್ಟ್ ಪರ್ಚೇಸ್ ಆಫ್ ಕಾರ್ 6 lakhs. ಕಾರ್ ಪರ್ಚೇಸ್ ಮಾಡಿದ್ರೆ ಇಟ್ ಈಸ್ ಎ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ನಾಟ್ ಅಲೋಡ್. ಇದಕ್ಕೆ ಡಿಪ್ರಿಸಿಯೇಷನ್ ಕೊಡಬೇಕು. ನೋಡಿ 15%, ಅರ್ಧ ಪ್ರೊಫೆಷನ್ಗೆ ಯೂಸ್ ಮಾಡಿದ್ದಾರೆ, ಇನ್ನರ್ಧ ಪ್ರೈವೇಟ್ಗೆ. ಸೊ ದೇರ್ ಫೋರ್ ಅರ್ಧ ಮಾತ್ರ ಅಲೋ ಮಾಡಬೇಕು. ರೈಟ್ ಡೌನ್ ಡಿಪ್ರಿಸಿಯೇಷನ್ ಆನ್ ಕಾರ್ 6 lakhs ಇಂಟು 15% ಇಂಟು ಆಫ್ 45,000 ಬರುತ್ತೆ. ಕಂಪ್ಯೂಟರ್ ಪರ್ಚೇಸ್ 1,20,000. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಇದು ಕೂಡ ಒಂದು ಕ್ಯಾಪಿಟಲ್ ಅಸೆಟ್. ಪರ್ಚೇಸ್ ಮಾಡೋದು ಅಲೋ ಮಾಡಲ್ಲ, ಇದಕ್ಕೆ ಡಿಪ್ರಿಸಿಯೇಷನ್ ಕೊಡ್ತೀವಿ. ಕಂಪ್ಯೂಟರ್ 40%. ಪ್ರಾಬ್ಲಮ್ ಅಲ್ಲಿ ಈ ತರ ಪರ್ಸೆಂಟೇಜ್ ಕೊಟ್ರೆ ಸಂತೋಷ, ಇದನ್ನೆಲ್ಲ ಮಾಡಿ. ಸಪೋಸ್ ಇದು ಕೊಡ್ಲಿಲ್ಲ ಆದ್ರೆ ನಾನು ಬಿಸ್ನೆಸ್ ಮತ್ತೆ ಪ್ರೊಫೆಷನ್ ಸ್ಟಾರ್ಟಿಂಗ್ ವಿಡಿಯೋಲಿ ಹೇಳಿದ್ದೀನಿ 40%. ಆ ರೇಟ್ಸ್ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಬರೀರಿ, ಡಿಪ್ರಿಸಿಯೇಷನ್ ಆನ್ ಕಂಪ್ಯೂಟರ್ಸ್ 1,20,000ಗೆ 40%, 48,000. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಹೇಳಿದೆ, ಪರ್ಸನಲ್ ಲೈಬಿಲಿಟಿ ಇದು ಕೊಡಲ್ಲ. ಇಂಟ್ರೆಸ್ಟ್ ಆನ್ ಲೋನ್ 30,000. ಆದ್ರೆ ಲೋನು ಪೂರ್ತಿ ಪ್ರೊಫೆಷನ್ ಯೂಸ್ ಮಾಡಿಲ್ಲ. ಥರ್ಡ್ ಅಡ್ಜಸ್ಟ್ಮೆಂಟ್ ನೋಡಿ, 25% ಆಫ್ ಲೋನ್ ಟೇಕನ್ ಫಾರ್ ಪ್ರೈವೇಟ್ ಯೂಸ್. ಪ್ರೈವೇಟ್ಗೆ 25% ಆದ್ರೆ ಪ್ರೊಫೆಷನ್ಗೆ ಎಷ್ಟು ಪರ್ಸೆಂಟ್ ಯಾರಾದ್ರೂ ಹೇಳಿ ನೋಡೋಣ? 75% ಮಾತ್ರ ಕೊಡಬೇಕು. ಬರೀರಿ, ಇಂಟ್ರೆಸ್ಟ್ ಆನ್ ಲೋನ್ 30,000 ಇಂಟು 75% ಮಾತ್ರ ಅಂದ್ರೆ 22,500 ಅಲೋಯಬಲ್ ಇಂಟ್ರೆಸ್ಟ್ ಆನ್ ಲೋನ್. ದೆನ್ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್. ಹೌಸ್ ಹೋಲ್ಡ್ ಹೇಳ್ತಾ ಇದೆ, ಮನೆಯಲ್ಲಾಗಿರೋ ಖರ್ಚು, ನಾಟ್ ಅಲೋಡ್. ಕ್ಲೋಸಿಂಗ್ ಬ್ಯಾಲೆನ್ಸ್ ಟಚ್ ಮಾಡಲ್ಲ. ನಾವು ಉಳಿದಿರ್ತಕ್ಕಂಥ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ತಗೊಂಡಿದ್ದೀವಿ. ಎಸ್, ಮುಗೀತು. ದಿಸ್ ಇಸ್ ದ ಪ್ರಾಬ್ಲಮ್. ಫೈನಲ್ ಆನ್ಸರ್ ಬರುತ್ತೆ ನಮ್ಗೀಗ. ಈ ಎಲ್ಲವನ್ನ ಟೋಟಲ್ ಮಾಡಿ, ಆಲ್ ದೀಸ್ ಆರ್ ಕಾಲ್ಡ್ ಪ್ರೊಫೆಷನಲ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ವಿಚ್ ಈಸ್ ಟು ಬಿ ಡಿಡಕ್ಟೆಡ್. ನೋಡಿ, ಲೆಸ್ ಅಂತ ಬರೆದಿದ್ದೀವಿ. ಟೋಟಲ್ ಮಾಡಿ 4,19,550 ಬರುತ್ತೆ. 4,19,550. ಈಗ ಗ್ರಾಸ್ ಪ್ರೊಫೆಷನಲ್ ರಿಸಿಟ್ಸ್ 11,62,000 ಇಂದ ಲೆಸ್ ಪ್ರೊಫೆಷನಲ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಅಂತ ನಾವೇನು ಟೋಟಲ್ ಮಾಡಿದ್ದೀವಿ 4,19,550 ಮೈನಸ್ ಮಾಡಿ ಹೇಳಿ ಎಷ್ಟು ಬರುತ್ತೆ? 11,62,000 minus 4,19,550 is equal to 7,42,450. ಇಷ್ಟು ಬರುತ್ತೆ. ವಾಟ್ ಈಸ್ ದಿಸ್? ದಿಸ್ ಈಸ್ ಕಾಲ್ಡ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಥವಾ ಇನ್ಕಮ್ ಫ್ರಮ್ ಪ್ರೊಫೆಷನ್. ಕರೆಕ್ಟಾ? ಓಕೆ ಸ್ಟೂಡೆಂಟ್ಸ್, ಅರ್ಥ ಆಗಿದೆ ನಿಮಗೆ 2014 ಪ್ರಾಬ್ಲಮ್ಮು ಚಾರ್ಟರ್ಡ್ ಅಕೌಂಟೆಂಟ್ ಹ್ಯಾಕ್ ಸಾಲ್ವ್ ಮಾಡೋದು ಅಂತ ಭಾವಿಸ್ತಾ ಈ ಸೆಷನ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.